ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾ ವ್ಲಾಗ್ಸಲ್ಲಿ ಇವತ್ತು ನಾನು ಗುಡ್ ಫ್ರೈಡೆಗೆ ಗಂಜಿ ಮಾಡಿದ್ದೆ, ಅದನ್ನು ತೋರಿಸ್ತಿದ್ದೀನಿ. ಗಂಜಿ ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ನಾನು 1 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಲೀಟ್ರ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ನಾನು 1 ಲೀಟ್ರ್ ನೀರು ಹಾಕಿದ್ದೀನಿ. ನೀರು ಹಾಕಿ ನಾವು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ತಿದ್ದೀನಿ. ನೀರು ಚೆನ್ನಾಗಿ ಕುದ್ದ ಮೇಲೆ ನಾವು ಗಂಜಿಗೆ ಬಂದುಬಿಟ್ಟು ಗುಡ್ ಫ್ರೈಡೆ ಗಂಜಿಗೆ ಬಂದುಬಿಟ್ಟು ನಾವು ನುಚ್ಚನ್ನು ಹಾಕಿ ಮಾಡಬೇಕಾಗುತ್ತೆ. ಅಕ್ಕಿ ಹಾಕಿ ಮಾಡೋದಿಲ್ಲ. ಅಕ್ಕಿ ಮತ್ತು ಹೆಸರು ಬೇಳೆನೂ ನುಚ್ಚಾಕಿ ಗಂಜಿ ಮಾಡ್ತಾರೆ ನೋಡಿ. ಹೆಸರು ಬೇಳೆ 1 ಕಪ್ ತೊಗೊಂಡಿದ್ದೀನಿ. ನಾನು 1 ಕಪ್ ಹೆಸರು ಬೇಳೆ ತೊಗೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ತುಪ್ಪ ಹಾಕಿ ಹುರಿಯೋ ಹಾಗಿಲ್ಲ, ಮತ್ತು ನಾವು ಬರೀ ಹಾಗೆ ಹುರ್ಕೋಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಬಣ್ಣ ಚೇಂಜಾಗಿ ವಾಸನೆ ಬರೋವರೆಗೂ, ಚೆನ್ನಾಗಿ ಘಮ ಬರೋವರೆಗೂ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ. ಹುರಿದಾದ್ಮೇಲೆ ನಾನು 1 ಕಪ್ಪಿನಷ್ಟು ನುಚ್ಚನ್ನು ಹಾಕ್ಕೊಂಡಿದ್ದೀನಿ. ನುಚ್ಚಕ್ಕಿನ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಇದಕ್ಕೆ ಸೇರಿಸ್ಕೊಂಡು ಕುದಿಯೋ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕುದಿಯೋ ನೀರಿಗೆ ಸೇರಿಸ್ಕೊಂಡು ಕುಕ್ಕರ್ಗೆ ಹಾಕಿದ್ರೆ ನಮಗೆ ಒಂದೇ ಸರಿ ನುಣ್ಣಗಾಗ್ಬಿಡುತ್ತೆ. ಹಾಗಾಗಿ ನಾವು ಗಂಜಿ ಸ್ವಲ್ಪ ನುಚ್ಚಿಗೆ ಬಾಯಿಗೆ ಸಿಗೋ ಥರ ಇರಬೇಕು. ಹಾಗಾಗಿ ಇದು ಗಂಜಿ ಅಂದರೆ ಇದು ಬೇರೆ ಥರ ಗಂಜಿ ಇರುತ್ತೆ. ಇದು ಬೇರೆಗೆ ಸ್ಪೆಷಲಾಗಿರುತ್ತೆ ಗಂಜಿ, ಇದಕ್ಕೆ ಸ್ಪೆಷಲ್ ಇರುತ್ತೆ. ಹಾಗಾಗಿ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಪಾತ್ರೆಯಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಪಾತ್ರೆಯಲ್ಲೇ ಬೇಯಿಸಿ ಇದನ್ನು ಗಂಜಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕಿದು. ನಾವು ಪೊಂಗಲ್ ಥರಲ್ಲ, ಪೊಂಗಲ್ಗಿನ್ನ ಸ್ವಲ್ಪ ಉದುರಾಗಿ ಇರಬೇಕಾಗುತ್ತೆ. ಪೊಂಗಲ್ಗೆ ನಾವು ನುಣ್ಣಗೆ ಮಾಡ್ಕೊಂಡ್ಬಿಡ್ತೀವಿ, ಅದಕ್ಕೆ ಹಾಲು ಹಾಕ್ತೀವಿ. ಇದಕ್ಕೆ ಹಾಲು ಹಾಕೋದಿಲ್ಲ ಅಷ್ಟೇನೆ. ಪೊಂಗಲ್ಗೆ ನಾವು ತುಪ್ಪದಲ್ಲಿ ಹುರ್ಕೊಳ್ತೀವಿ ಹೆಸರು ಬೇಳೆನ ನೋಡಿ. ಇದು ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೇಯ್ತಾ ಇರಲಿ. ಪಕ್ಕಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾವು ಹೆಸರು ಕಾಳಿಂದ ಚಟ್ನಿ ಮಾಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಹೆಸರು ಕಾಳಿನ ಚಟ್ನಿ ಮಾಡ್ತಾರೆ. ಹೆಸರು ಕಾಳನ್ನ ನಾನು 1-2 ಇಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ತಾನೆ ಹುರಿತಾರೆ, ಆದರೆ ನಾನು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದಾದಮೇಲೆ ನೋಡಿದ್ದು ಚೆನ್ನಾಗಿ ಸ್ವಲ್ಪ ಘಮ ಬರಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಹೊಂಬಣ್ಣ ಬರೋ ತನಕ ಹುರ್ಕೋಬೇಕಾಗುತ್ತೆ. ಹೊಂಬಣ್ಣ ಬರೋ ತನಕ ಹುರ್ಕೊಂಡಿದ್ದೀನಿ. ಹುರ್ಕೊಂಡಿದ್ದಕ್ಕೆ ಒಂದು 4-5 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ನಾವು ರುಚಿಯಾಗಿ ಖಾರ ಚಟ್ನಿ ಮಾಡ್ಕೊಳ್ಳೋ ಹಾಗಿಲ್ಲ. ಇದಕ್ಕೆ 1 ಒಣಗಿದ ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ. ಕಾಯಿ ಕೂಡ ಹಾಕ್ತಾಯಿದ್ರು ಪರವಾಗಿಲ್ಲ, ಹಾಗೆ ಮಾಡ್ತಾರೆ. ನಾನು ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಆ ಬಾಣಲಿ ಆರಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಅದೇ ಬಿಸಿನಲ್ಲಿ ಬಾಣಲಿಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ 1 ಚೂರು ಕೊತ್ತಂಬರಿ ಹಾಕಿದ್ದೀನಿ. ಒಂದೇ ಚೂರು ಕೊತ್ತಂಬರಿ ಹಾಕಿ ಒಂದೇ ಒಂದು ಕರಿಬೇವು ಹಾಕ್ಕೊಂಡಿದ್ದೀನಿ. ಒಂಚೂರು ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ನಾವು ಚಟ್ನಿನ ರುಬ್ಕೊಂಡ್ಬರ್ಬೇಕಾಗುತ್ತೆ. ಮಿಕ್ಸಿಲಿ ತಣ್ಣಗೆ ಮಾಡಿಬಿಟ್ಟು ರುಬ್ಕೊಳ್ಳೋಣ. ನೋಡಿ, ಗಂಜಿ ರೆಡಿಯಾಗಿದೆ. ಗಂಜಿ ಇಷ್ಟೇ. ಗುಡ್ ಫ್ರೈಡೆ ಗಂಜಿ ಅಂತ ಅಂದರೆ ದುಃಖ ಗಂಜಿ ಅಂತಲೂ ಹೇಳ್ತಾರೆ ಇದನ್ನು. ಗುಡ್ ಫ್ರೈಡೆಗೆ ಗಂಜಿ ಮಾಡೋದಿಷ್ಟೇ. ಗಂಜಿ ಮಾಡಿದ್ದೆ. ನೀವು ಮಾಡಿ ನೋಡಿ, ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ. ಗಂಜಿ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದಿನಕ್ಕೆ ನಾವು ಈ ಥರ ಗಂಜಿನ ಮಾಡ್ಕೊಂಡು ಕುಡಿತಾರೆ. ಗಂಜಿ ಹೇಗಿದೆ ಅಂತ ನೋಡಿ. ಇಷ್ಟ ಆಗಿ ನಿಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ನೆಂಟರಿಗೆಲ್ಲ ಶೇರ್ ಮಾಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.